ಜೈಲಲ್ಲಿ ನರಕ ನೋಡ್ತಿದ್ದಾರೆ ಡೆವಿಲ್ ದರ್ಶನ್. ಚಾಪೆ ಬೇಕು, ಮಲಗಬೇಕು, ತೆಳು ಬ್ಲಾಂಕೆಟ್ ಹೊದ್ಕೋಬೇಕು, ರಾತ್ರಿ ಹೊತ್ತು ಚಳಿ ತಡೆಯೋದಕ್ಕಾಗ್ತಾ ಇಲ್ಲ, ಗಡಗಡ. ಜೈಲಲ್ಲಿ ನರಕ ನರಕ ದರ್ಶನ್ ಜೀವನ. ಚಾಪೆಯಲ್ಲಿ ಮಲಗಬೇಕು, ತೆಳು ಬ್ಲಾಂಕೆಟ್ ಹೊದ್ಕೋಬೇಕು, ಚಳಿಯಲ್ಲಿ ನಿಲ್ಲಲ್ಲ. ರಾತ್ರಿ ಹೊತ್ತು ಚಳಿ ತಡೆಯೋಕ್ಕಾಗಲ್ಲ, ಗಡಗಡ. ಸೊಳ್ಳೆ ಕಾಟ ಬೇರೆ, ನಿದ್ದೆ ಕಸಿದ ಜೈಲಿನ ದಿನಗಳು. ನಟ ದರ್ಶನ್ಗೆ ದಪ್ಪ ಬ್ಲಾಂಕೆಟ್, ತಲೆ ದಿಂಬು ಕೊಡಿ. ಹೋಗಿರೋದು ಮಾವನ ಮನೆಗಲ್ಲ, ಪರಪ್ಪನ ಅಗ್ರಹಾರಕ್ಕೆ. ನಾವು ದರ್ಶನ್ಗೆ ಮನೆ ಊಟ ಕೇಳುತ್ತಿಲ್ಲ, 5 ಸ್ಟಾರ್ ಸವಲತ್ತುಗಳನ್ನು ಕೊಡಬೇಕು ಅಂತಿಲ್ಲ. ನಟ ದರ್ಶನ್ಗೆ ಬೆಡ್ ಶೀಟ್, ದಿಂಬು ಕೊಡುತ್ತಿಲ್ಲ. ಕೋರ್ಟ್ನಿಂದ ನಿರ್ದೇಶನ ತನ್ನಿ ಎಂದು ಅಧಿಕಾರಿಗಳು ಹೇಳ್ತಾರೆ. ದಯವಿಟ್ಟು ಇವೆರಡು ಕೊಡೋಕೆ ನಿರ್ದೇಶನ ಕೊಡಿ. ಕೋರ್ಟ್ನಲ್ಲಿ ಮನವಿ ಮಾಡಿದ ದರ್ಶನ್ ಪರ ವಕೀಲರು. ಮನವಿ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ಜೈಲಲ್ಲಿ ನರಕವನ್ನು ನೋಡುತ್ತಾ ಇದ್ದಾರೆ. ನೋಡಿ, ದರ್ಶನ್ ಕೊಲೆ ಪ್ರಕರಣದಲ್ಲಿ ಈಗ ವಿಚಾರಣಾಧೀನ ಕೈದಿ. ಸಜಾ ಕೈದಿ ಅಲ್ಲ, ವಿಚಾರಣಾಧೀನ ಕೈದಿ. ಜೈಲು ಭಾಷೆಯಲ್ಲಿ 2 ತರಹದ ಪದಗಳಿರ್ತವೆ. ಒಂದು ವಿಚಾರಣಾಧೀನ ಕೈದಿ, ಒಂದು ತರಹದ ನ್ಯಾಯಾಧೀಶರ ಮಕ್ಕಳಿದ್ದ ಹಾಗೆ. ಇನ್ನು ತೀರ್ಪು ಪ್ರಕಟ ಆಗಿ, ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿ, ಶ್ವೇತವರ್ಣದ ಬಟ್ಟೆ ಧರಿಸಿ ಸಜಾ ಕೈದಿಯಾಗಿ ಒಳಗೆ ಹೋಗುವವನಿಗೂ ಒಂದು ಸ್ವಲ್ಪ ಅನುಕಂಪಗಳು ಕಡಿಮೆ ಇರ್ತವೆ. ಆದರೆ ವಿಚಾರಣಾಧೀನ ಕೈದಿ, ಈತನು ಕೂಡ ವಿಚಾರಣಾಧೀನ ಕೈದಿನೇ. ಯಾರು? ದರ್ಶನ್. ವಿಚಾರಣಾಧೀನ ಕೈದಿ ನ್ಯಾಯಾಧೀಶರ ಮಕ್ಕಳಿದ್ದ ಹಾಗೆ. ನ್ಯಾಯಾಧೀಶರು ಪದೇ ಪದೇ ಕೇಳೋದಿದೆ ವಿಚಾರಣಾಧೀನ ಕೈದಿಗಳ ಜೊತೆ, ಜೈಲಲ್ಲಿ ನಿಮಗೆ ಅನುಕೂಲಗಳು ಹೆಂಗಿತ್ತು, ಜೈಲಿನ ಅಧಿಕಾರಿಗಳು ನಿಮ್ಮನ್ನೇನಾದರೂ ಒಂದು ತರಹದ ಟ್ರೀಟ್ಮೆಂಟ್ ಏನಾದರೂ ಕೊಡ್ತಾ ಇದ್ದಾರಾ, ಜೈಲಾಧಿಕಾರಿಗಳು ನಿಮ್ಮ ಗೌರವಕ್ಕೇನಾದರೂ ಧಕ್ಕೆ ತರ್ತಾ ಇದ್ದಾರಾ, ನಿಮ್ಮನ್ನು ಏಕವಚನದಲ್ಲಿ ಕರೀತಾರೆ, ಹಿಂಗೂ ಕೇಳ್ತಾರೆ. ಕಾರಣ ಅವರ ಏನು ವಿಚಾರಣಾಧೀನ ಕೈದಿ, ಆತನಿಗೆ ಸಿಗಬೇಕಾದ ಹಕ್ಕು ಮತ್ತು ಆತನಿಗೆ ಸಿಗಬೇಕಾದ ಮೂಲಭೂತ ಸ್ವಾತಂತ್ರ್ಯ ಅನ್ನೋದಿರುತ್ತೆ. ಆದರೆ ಅದು ಸಜಾ ಕೈದಿಗಿರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಆತನ ಮೇಲೆ ಇನ್ನೂ ಆರೋಪ ಸಾಬೀತಾಗಲಿಲ್ಲ ದರ್ಶನ್ ಮೇಲೆ. ದರ್ಶನ್ ಈಗ ಕೊಲೆ ಆರೋಪಿಯ ಹೊರತು ಅಪರಾಧಿ ಅಲ್ಲ. ಹಾಗಾಗಿ ದರ್ಶನ್ಗೆ ಒಂದು ವೇಳೆ ಕೊಟ್ಟರು ಕೊಡ್ಬೋದು, ಅದಕ್ಕೆ ಅನುಮತಿ. ಬ್ಲಾಂಕೆಟ್, ಪಾಪ ಚಳಿ ಆದರೆ ಆತನಿಗೆ ಬದುಕೋ ಹಕ್ಕಿದೆ. ಆತ ಅಕ್ಯೂಸ್ಡ್ ಅಷ್ಟೇ, ಅಪರಾಧಿನೂ ಅಲ್ಲ. ಸೊ ಹಾಗಾಗಿ ಆತನ ಮೇಲೆ ಕರುಣೆ ತೋರಲೂಬಹುದು, ತೋರ್ತಾರೆ ಅಂತಲೂ ಹೇಳೋದಕ್ಕಾಗಲ್ಲ. ನಟ ದರ್ಶನ್ಗೆ ಬ್ಲಾಂಕೆಟ್ ಬೇಕಂತೆ, ವಿಪರೀತ ಚಳಿ ಆದ ಕಾರಣ ಆತನ ಪರ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ. ಮೇ ಬಿ ಸೆಪ್ಟೆಂಬರ್ 2ನೇ ತಾರೀಕು ಅದರ ಭವಿಷ್ಯ ನಿರ್ಧಾರ ಆಗುತ್ತೆ. 5 ಸ್ಟಾರ್ ಸವಲತ್ತುಗಳನ್ನೇನು ನಾವು ಕೇಳ್ತಾ ಇಲ್ಲ, ನಟ ದರ್ಶನ್ಗೆ ಬೆಡ್ಶೀಟು, ದಿಂಬು ಕೊಡ್ತಾ ಇಲ್ಲ. ಅದಾದರೂ ಕೊಟ್ಟರೆ ಸ್ವಲ್ಪ ದೇಹಕ್ಕೆ ಬಿಸಿ ಏರಿಸ್ಕೊತಾರೆ. ನಟ ದರ್ಶನ್ ಅಮ್ಮ ಮೀನಮ್ಮನಿಗೂ ಕೂಡ ಹುಷಾರಿಲ್ಲ, ಆರೋಗ್ಯ ಕೆಟ್ಟಿದೆ. ದರ್ಶನ್ ತಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಡಿ. ಬಳ್ಳಾರಿಗೆ ಹೋಗಿ ಮಗನನ್ನ ನೋಡಲು ಕಷ್ಟ ಆಗುತ್ತೆ. ನಟ ದರ್ಶನ್ ಪರ ವಕೀಲರಿಂದ ಆಕ್ಷೇಪಣೆ ಸಲ್ಲಿಕೆಯಾಗಿದೆ. ನಟ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಕಳುಹಿಸಬೇಡಿ ಅಂತ ಹೇಳಿ ಆಕ್ಷೇಪ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರಲಿ. ಯಾಕೆ? ಮನಸ್ಸಾದಾಗ ಚೇರಲ್ಲಿ ಕೂತ್ಕೊಂಡು ಸಿಗರೇಟ್ ಸೇದಕ್ಕ. ದರ್ಶನ್ ಪರ ವಕೀಲರಿಂದ ಕೋರ್ಟಿಗೆ ಮನವಿ. ಸೆಪ್ಟೆಂಬರ್ 2ರಂದು ದರ್ಶನ್ ಬಳ್ಳಾರಿ ಭವಿಷ್ಯ ನಿರ್ಧಾರ ಆಗುತ್ತೆ. ನಟ ದರ್ಶನ್ ಅಮ್ಮ ಮೀನಮ್ಮನಿಗೆ ಹುಷಾರಿಲ್ಲ ಒಂದು ಕಡೆ. ನಟ ದರ್ಶನ್ಗೆ ಈ ಹಿಂದೆ ಸ್ವಲ್ಪ ಸವಲತ್ತು ಕೊಟ್ಟಿದ್ದ ಅಧಿಕಾರಿ ಅಮಾನತ್ತಾದ್ರು, ನಿಮಗೆ ಗೊತ್ತೇ ಇದೆ. ಅದಾದ ನಂತರ ಪರಪ್ಪನ ಅಗ್ರಹಾರದ ವಾತಾವರಣವೇ ಬದಲಾಯಿತು. ಬಾರಪ್ಪ, ನನಗೊಂದು ಸಿಗರೆಟ್ ತಗೊಂಡು ಬಾ, 200 ರೂಪಾಯಿ ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಜೈಲಾಧಿಕಾರಿಗಳು ಹೋಗ್ತಿಲ್ವಂತೀಗ. ಭಯ ಅವರಿಗೆ, ಭಯ. ಎಲ್ಲ ಅನುಕೂಲ ಕೊಟ್ಟರೆ ನಮ್ಮ ಕೆಲಸಕ್ಕೆ ಕಂಟಕ ತರ್ತಾನೋ ಏನೋ ಅಂತ ಹೇಳಿ ಭಯ. ಹಾಗಾಗಿ ಬೇರೆ ಬೇರೆ ಕಾರಣಗಳನ್ನು ಹೇಳ್ಬೋದು. ತನ್ನ ಕಕ್ಷಿದಾರನ ಅನುಕೂಲಕ್ಕಾಗಿ ವಕೀಲರು ಸರ್ಕಸ್ ಮಾಡಿ ವಕಾಲತ್ತು ಮಾಡೋದು ಅದು ಅವರ ಧರ್ಮ, ಅದನ್ನೇನು ತಪ್ಪು ಅಂತ ಹೇಳಕ್ಕಾಗಲ್ಲ. ತನ್ನ ಕಕ್ಷಿದಾರನ ಅನುಕೂಲಕ್ಕಾಗಿ ವಕಾಲತ್ತು ಮಾಡೋ ವಕೀಲರು ತನ್ನಲ್ಲಿರೋ ಎಲ್ಲ ಪ್ರಯೋಗಗಳನ್ನು ಕೂಡ ಪ್ರಯೋಗ ಮಾಡಿ ಯಾರು, ಅಮ್ಮನಿಗೆ ಹುಷಾರಿಲ್ಲ ಅಂತಾನೂ ಹೇಳಿ ಯಾರು,
ಮತ್ತೊಂದು ಮಗದೊಂದು ಹೇಳಿಯಾರು. ಆದರೆ ನ್ಯಾಯಾಲಯದ ನ್ಯಾಯಾಧೀಶರು, ಘನ ನ್ಯಾಯಾಲಯ, ಗೌರವಾನ್ವಿತ ಪೀಠ ಈ ಪ್ರಕರಣದ ತೀವ್ರತೆ, ಈ ಪ್ರಕರಣದ ಸೂಕ್ಷ್ಮತೆ, ಈ ಪ್ರಕರಣ ಚರ್ಚೆ ಆದಾಗಿನಿಂದ ಈಗಿನವರೆಗೂ ಆದಂತಹ ಡೆವಲಪ್ಮೆಂಟ್ಗಳು, ಜಾಮೀನು ಕೇಳ್ಕೊಂಡು ಆಪರೇಷನ್ ಮಾಡದಲ್ಲೇ ಸುತ್ತಾಡಿದಂತಹ ದರ್ಶನ್, ಎಲ್ಲ ಹೈಡ್ರಾಮಗಳು ಕೂಡ ನ್ಯಾಯಾಧೀಶರು ಗಮನಿಸಿರ್ತಾರೆ. ಅವರಿಗಿದು ಸರಿ ಅನಿಸಿದ್ರೆ ಮಾತ್ರ ಪರಪ್ಪನ ಅಗ್ರಹಾರದಲ್ಲಿ ಇದ್ರೇ ಪರವಾಗಿಲ್ಲ, ಬಳ್ಳಾರಿಗೆ ಹೋಗೋದೇನು ಬೇಡ ಅಂತಾರೆ. ನಿಮ್ಮದೆಲ್ಲ ಕಾರಣಗಳನ್ನು ಕೇಳಿಸಿಕೊಳ್ಳೋದಕ್ಕಾಗಲ್ಲ. ನ್ಯಾಯಾಲಯಕ್ಕೊಂದು ತೀರ್ಮಾನ ಇದೆ, ಬಳ್ಳಾರಿಗೆ ಶಿಫ್ಟ್ ಮಾಡಿ ಅಂತ ಹೇಳಿದ್ರೆ ಶಿಫ್ಟ್ ಮಾಡಲೇಬೇಕು. ಅದರಲ್ಲಿ ಯಾವ ಎಕ್ಸ್ಕ್ಯೂಸ್ಗಳು ಕೂಡ ಸಿಗೋದಿಲ್ಲ. ಒಂದು ಕಡೆ ಜೈಲಿನಲ್ಲಿ ಸೊಳ್ಳೆ ಕಾಟ, ವಿಪರೀತವಾದ ಚಳಿ, ವಾತಾವರಣ ಬದಲಾವಣೆ ಆಗಿರೋದ್ರಿಂದಾಗಿ ಹಾಗಾಗಿ ತೆಳ್ಳಗಿರೋ ಬ್ಲಾಂಕೆಟ್ಟು ಸಾಕಾಗೋದಿಲ್ವಂತೆ. ಹಾಗಾಗಿ ದಪ್ಪಗಿರೋ ಈ ಬನ್ನೂರು ಕುರಿ ರೋಮ್ದಲ್ಲಿ ಹೊಲಿಸಿರೋದೇನಾದ್ರು ಬೇಕೋ ಏನೋ, ದಪ್ಪಗಿರೋ ಬ್ಲಾಂಕೆಟ್ ಬೇಕು, ಚಳಿಯನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ದರ್ಶನ್ ಪರ ವಕೀಲರು ಕೂಡ ಈಗ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಆದರೆ ನ್ಯಾಯಾಲಯ ಸೆಪ್ಟೆಂಬರ್ 2ನೇ ತಾರೀಕು ಇದರ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಅಲ್ಲಿಯವರೆಗೂ ದರ್ಶನ್ ಅವರಿಗೆ ನರಕಾನೋ ಅಥವಾ ಬೇರೆ ಏನಾದರೂ ಸವಲತ್ತುಗಳು ಸಿಗ್ತಾವೋ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.